So listen the problem. Vijayalakshmi Company Limited with nominal capital of 40,000 shares of rupees 10 each. ಅಂದ್ರೆ ಅವ್ರ ಆಥರೈಸ್ಡ್ ಕ್ಯಾಪಿಟಲ್ ಅಂದ್ರೆ ನಾಮಿನಲ್ ಕ್ಯಾಪಿಟಲ್ ಅಂತ ಏನಿದೆ ಇಟ್ಸ್ ನಥಿಂಗ್ ಬಟ್ ವಾಟ್ ಆಥರೈಸ್ಡ್ ಕ್ಯಾಪಿಟಲ್. ಅವ್ರಿಗೆ 40,000 ಶೇರ್ಸ್ ನ ಇಶ್ಯೂ ಮಾಡಕ್ಕೆ ಪರ್ಮಿಷನ್ ಇತ್ತು. ಒನ್ ಶೇರ್ ಪ್ರೈಸ್ ಎಷ್ಟಿದೆ ಅಂತ ಅಂದ್ರೆ 10 rupees ಇದೆ. ಪರ್ ಶೇರ್ ಪ್ರೈಸ್ ಎಷ್ಟಿದೆ ಅಂತ ಅಂದ್ರೆ 10 rupees ಇದೆ. ಸೊ ಇಶ್ಯೂಡ್ ಅವ್ರು ಅದರಲ್ಲಿ 40,000 ಔಟ್ ಆಫ್ 40,000 ಅಲ್ಲಿ ಅವ್ರು ಎಷ್ಟು ಇಶ್ಯೂ ಮಾಡ್ತಾರೆ ಅಂತ ಅಂದ್ರೆ 20,000 ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಪಬ್ಲಿಕ್ ಗೆ ಎಷ್ಟು ಇಶ್ಯೂ ಮಾಡ್ತಾರೆ? 20,000 ಶೇರ್ಸ್ ನ ಇಶ್ಯೂ ಮಾಡ್ತಾರೆ. 20,000 ಶೇರ್ಸ್ ಇಶ್ಯೂ ಮಾಡ್ತಾರೆ. ಅಪ್ಲಿಕೇಶನ್ ಅಂತ ಅಷ್ಟು ಸಬ್ಸ್ಕ್ರೈಬ್ ಆಗುತ್ತೆ. ಸೊ 10 rupees ಏನಿದೆ, ಔಟ್ ಆಫ್ 10 rupees ಏನಿದೆ, ಈ 10 rupees ನ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ನೋಡಿ ಇಲ್ಲಿ ಥ್ರೂ 3 rupees ಆನ್ ಅಪ್ಲಿಕೇಶನ್, 3 rupees 2 ಆನ್ rupees 2 on application. Next is rupees 3 on allotment, rupees 3 on allotment. Next rupees 5 on first and final call. Total ಮಾಡಿ 2 plus 3 plus 5. 2 plus 3 plus 5 is 10 rupees. 10 rupees ಟೋಟಲ್ ಆಗಿ ಕಲೆಕ್ಟ್ ಮಾಡ್ತಾರೆ. ಸೊ 10 ರೂಪಾಯಿನ ಈ ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ ಮತ್ತೆ ಕಾಲ್ ಮನಿ ಅಂತ ಕಲೆಕ್ಟ್ ಮಾಡ್ತಾರೆ. ಸೊ ಆಲ್ ದ ಶೇರ್ಸ್ ಆರ್ ಸಬ್ಸ್ಕ್ರೈಬ್ಡ್. ಎಲ್ಲಾ ಶೇರ್ಸ್ ಸಬ್ಸ್ಕ್ರೈಬ್ ಆಯ್ತು. ಅಮೌಂಟ್ ವಾಸ್ ಡ್ಯೂಲಿ ರಿಸೀವ್ಡ್. ಅಮೌಂಟ್ ರಿಸೀವ್ಡ್ ಆಯ್ತು ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್. ಯಾವ್ದು ಬಿಟ್ಟು ಓಕೆ. ಸೊ ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್. ಎಲ್ಲಾ ಶೇರ್ಸ್ ಆಯ್ತು ಎಕ್ಸೆಪ್ಟ್ ನೋಡಿ ಇಲ್ಲಿ 1000 ಶೇರ್ಸ್ ದುಡ್ಡು ಅಂದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ದುಡ್ಡನ್ನ ಕಟ್ಟಲ್ಲ. ಅಂದ್ರೆ 10 ರೂಪಾಯಿಲಿ 2 ರೂಪಾಯಿ ಬರುತ್ತೆ, 3 ರೂಪಾಯಿ ಬರುತ್ತೆ. ಟೋಟಲ್ 20,000 ಶೇರ್ಸ್ ಅಲ್ಲಿ 1,000 ಶೇರ್ಸ್ ದುಡ್ಡು ಅಂದ್ರೆ 5 ರೂಪಾಯಿ ದುಡ್ಡನ್ನ ಒಬ್ಬ ಯಾರೋ ಕಟ್ಟೋದಿಲ್ಲ. ಸೊ ಅದೇನ್ ಮಾಡ್ತಾರೆ ಕಂಪ್ನಿ, ಅವನ ಶೇರ್ಸ್ ನ ಫರ್ಫಿಟ್ ಮಾಡುತ್ತೆ. ಶೇರ್ಸ್ ಏನ್ ಮಾಡುತ್ತೆ, ಅವ್ನ ಶೇರ್ಸ್ ನ ಫರ್ಫಿಟ್ ಮಾಡುತ್ತೆ. ಫರ್ಫಿಟ್ ಮಾಡಿ ಅವ್ನ ಶೇರ್ಸ್ ನ ರೀಇಶ್ಯೂಡ್, ಅದೊಂಚೂರು ಕ್ವಶನ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ, ರೀಇಶ್ಯೂಡ್ ಅಟ್ ₹8 ಅಂತ ಮಾಡ್ಕೊಳ್ಳಿ. ರೀಇಶ್ಯೂಡ್ ಅಟ್ ₹8. ಕ್ವಶನ್ ಅಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ರೀಇಶ್ಯೂಡ್ ಅಟ್ ₹8 ಪರ್ ಶೇರ್ ಅಂತ ಆಗುತ್ತೆ. ಸೊ ಟೋಟಲ್ ಆಗಿ ಅವ್ನ ಶೇರ್ ಪ್ರೈಸ್ 10 ಇತ್ತು. ಸೊ ಅದರಲ್ಲಿ 20,000 ಅಪ್ಲಿಕೇಶನ್ ಬಂತು, ಎಲ್ಲಾ ಕಟ್ಟಿದ್ರು ಎಕ್ಸೆಪ್ಟ್ ಯಾರು ಕಟ್ಲಿಲ್ಲ ಅಂತಂದ್ರೆ 1,000 ಶೇರ್ಸ್ ಇರೋನೊಬ್ಬ ಕಟ್ಟಲಿಲ್ಲ. ಸೊ ಅವ್ನ ಶೇರ್ಸ್ ಏನ್ ಮಾಡಿದ್ರು ಕಂಪ್ನಿ ಫರ್ಫಿಟ್ ಮಾಡಿದ್ರು. ಅವ್ನ ಶೇರ್ಸ್ ಏನಾಯ್ತು ಕಂಪ್ನಿ ಫರ್ಫಿಟ್ ಮಾಡಿದ್ರು. ಸೊ ಶೇರ್ಸ್ ಬಿಕಮ್ ಫರ್ಫಿಟೆಡ್. ಅವ್ರ ಶೇರ್ಸ್ ಏನಾಗುತ್ತೆ ಫರ್ಫಿಟ್ ಆಯ್ತು. We understood Vijayalakshmi company 40,000 shares permission ಇತ್ತು. ಅದರಲ್ಲಿ 20,000 shares ನ ಇಶ್ಯೂ ಮಾಡಿದ್ರು ಪಬ್ಲಿಕ್ ಗೆ. ಸೊ ಅಮೌಂಟ್ 10 ರೂಪಾಯಿ ಒಂದ್ ಶೇರ್. 20,000 ಅಲ್ಲಿ 10 ರೂಪಾಯಿ ಒಂದ್ ಶೇರ್ ಇದ್ ಮಾಡಿದ್ರು. 2 rupees ಅಪ್ಲಿಕೇಶನ್, 3 rupees ಅಲಾಟ್ಮೆಂಟ್, 5 rupees ಆನ್ ಫಸ್ಟ್ ಕಾಲ್ ಅಂಡ್ ಫೈನಲ್ ಕಾಲ್. ಸೊ ಎಲ್ಲಾ ದುಡ್ಡು ಬಂತು ಎಕ್ಸೆಪ್ಟ್ ಯಾವ ದುಡ್ಡು ಬರ್ಲಿಲ್ಲ ನಮ್ಗೆ, 1,000 ಶೇರ್ಸ್ ದುಡ್ಡು ಬರ್ಲಿಲ್ಲ. ಅಂದ್ರೆ 5 rupees ಬರ್ಲಿಲ್ಲ. ಅಂದ್ರೆ 2 rupees ಪ್ಲಸ್ 3 rupees ಕಟ್ಟಿದ್ದ, ಬಟ್ 5 rupees ಕಟ್ಲಿಲ್ಲ 1,000 ಶೇರ್ಸ್. ಸೊ ಆ ಶೇರ್ಸ್ ಏನ್ ಮಾಡಿದ್ರು ಕ್ಯಾನ್ಸಲ್ ಮಾಡಿ ರೀಇಶ್ಯೂ ಮಾಡಿದ್ರು ಬೇರೆಯವ್ರಿಗೆ. ಎಷ್ಟಕ್ಕೆ? 8 rupeesಗೆ. ನಾನು ಬರ್ಸ್ಬೇಕಾದ್ರೆ 5 rupees ಇತ್ತು, ಈಗ 8 rupees ಮಾಡ್ಕೊಳ್ಳಿ ಅದನ್ನ. ಸೊ ಪಾಸ್ ಜರ್ನಲ್ ಎಂಟ್ರೀಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಹೆಂಗ್ ಬರುತ್ತೆ ಅಂತ ಅಂದ್ರೆ ಯು ಕ್ಯಾನ್ ಅಬ್ಸರ್ವ್ ಸೊಲ್ಯೂಷನ್. ಸೊ ಎಲ್ಲ ಪ್ರಾಬ್ಲಮ್ ನೋಡ್ಕೊಳ್ಳಿ ಕ್ಲೀನ್ ಆಗಿ. ಸೊ ಅಲ್ಲಿ ಶೇರ್ಸ್ ಅಂತ ಇದೆ, ನಾವು ಶೇರ್ಸ್ ಅಂತಾನೆ ಬೇಕಾದ್ರೆ ಮಾಡ್ಬೋದು. ಸೊ ಇಟ್ ಈಸ್ ಬುಕ್ಸ್ ಆಫ್ ಯಾವ ಕಂಪ್ನಿ ಇದು, ವಿಚ್ ಕಂಪ್ನಿ ಇಟ್ ಈಸ್? ವಿಜಯಲಕ್ಷ್ಮಿ ಲಿಮಿಟೆಡ್. ವಿಜಯಲಕ್ಷ್ಮಿ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್. ಸೊ ಫಸ್ಟ್ ಜರ್ನಲ್ ಎಂಟ್ರೀಸ್ ನಾನು ಹೇಳ್ರಂಗೆ ಹೇಳು, ಫಸ್ಟ್ ಅಪ್ಲಿಕೇಶನ್ ದುಡ್ಡು. ಸೊ ಆಸ್ ಯು ನೋ ವಿಜಯಲಕ್ಷ್ಮಿ ಕಂಪನಿ ಇಶ್ಯೂಡ್ ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾ ಇರೋದು? 20,000 ಶೇರ್ಸ್ ನ ಇಶ್ಯೂ ಮಾಡ್ತಾ ಇರೋದು. ದೇ ಇಶ್ಯೂಯಿಂಗ್ 20,000 ಶೇರ್ಸ್. ದೇ ಇಶ್ಯೂಯಿಂಗ್ ವಾಟ್? 20,000 ಶೇರ್ಸ್. ಒಂದು ಅಪ್ಲಿಕೇಶನ್ ದುಡ್ಡು ಎಷ್ಟು?
2 rupees. The application is rupees 2 rupees. So 20,000. So ನೋಡಿ ಇಲ್ಲಿ ಜನರಲ್ ಎಂಟ್ರಿ ಏನ್ ಬರೀತೀರಾ ಅಂತ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಜನರಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಎಷ್ಟು ದುಡ್ಡು 20,000 ಇಂಟು 2 ಎಷ್ಟು 40,000 ಬಿಕಾಸ್ ಅಪ್ಲಿಕೇಶನ್ ದುಡ್ಡು ಎಷ್ಟು ಒಂದಕ್ಕೆ 2 rupees. ಸೊ 40,000 ಅವ್ರಿಗೆ ಪರ್ಮಿಷನ್ ಇದ್ದಿದ್ದು ಬಟ್ ಇಶ್ಯೂ ಮಾಡ್ತಾ ಇರೋದು ಎಷ್ಟು 20,000 ಮಾತ್ರ. ಸೊ ನರೇಶನ್ ಏನ್ ಬರೀತೀರಾ ಬೀಯಿಂಗ್ ಅಪ್ಲಿಕೇಶನ್ ಮನಿ ಆಫ್ ಆನ್ 20,000 at rupees 2 per share received. So 2 per share ಏನ್ ಮಾಡಿದ್ದಾರೆ ರಿಸೀವ್ ಆಗಿದೆ 40,000 ದುಡ್ಡು ಬಂದಿದೆ ಅದರಿಂದ ಅಪ್ಲಿಕೇಶನ್ ಇಂದ. ನೆಕ್ಸ್ಟ್ ಅಲಾಟ್ಮೆಂಟ್ ಬಂದಾಗ ಈಕ್ವಿಟಿ ಇದ್ರೆ ಈಕ್ವಿಟಿ ಶೇರ್ಸ್ ಅಂದ್ರೆ ಈಕ್ವಿಟಿ ಬರೀರಿ ಇಲ್ಲಾಂದ್ರೆ ಹಂಗೆ ಬರೀರಿ. ಸೊ ನೆಕ್ಸ್ಟ್ ಎಂಟ್ರಿ ಏನ್ ಬರುತ್ತೆ ಅಂತಂದ್ರೆ ಶೇರ್ ಅಪ್ಲಿಕೇಶನ್ ದುಡ್ಡನ್ನ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಂದ್ರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ to share capital account. Share application account debit to share capital account. ಅಂದ್ರೆ ಅಪ್ಲಿಕೇಶನ್ ದುಡ್ಡು ಏನ್ ಬಂದಿತ್ತು ವಾಟ್ ಎವರ್ ಅಮೌಂಟ್ ಯು ಗೆಟಿಂಗ್ ಫ್ರಮ್ ದ ಅಪ್ಲಿಕೇಶನ್ ಇಂದ ಏನ್ ಬಂದಿದೆ ನಿಮ್ಗೆ ಆ ದುಡ್ಡನ್ನ ಏನ್ ಮಾಡ್ಬೇಕು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಎಷ್ಟು ಅಪ್ಲಿಕೇಶನ್ ದುಡ್ಡು 40,000 and 40,000 ಎರಡನ್ನು ಏನ್ ಮಾಡ್ತೀರಾ ಶೇರ್ ಅಪ್ಲಿಕೇಶನ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಅಪ್ಲಿಕೇಶನ್ ದುಡ್ಡು ಬಂತು ಅದಕ್ಕೆ ಜನರಲ್ ಎಂಟ್ರಿ ಏನ್ ಪಾಸ್ ಮಾಡಿದ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂಡ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ದುಡ್ಡನ್ನ ಎಲ್ಲಿಗೆ ಮಾಡಿದ್ರಿ ಟ್ರಾನ್ಸ್ಫರ್ ಮಾಡಿದ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ನ ಮಾಡಿದ್ರಿ. ಸೊ ದಿಸ್ ಇಸ್ ದ ಎಂಟ್ರಿ. ನೆಕ್ಸ್ಟ್ ಇಲ್ಲಿ ಯಾವುದೇ ರೀತಿ ರಿಟರ್ನ್ ಆಗಿಲ್ಲ. ಸೊ ಇಲ್ಲಿ ಯಾವುದೇ ರೀತಿ ರಿಟರ್ನ್ ಆಗಿಲ್ಲ ಯಾಕೆಂತಂದ್ರೆ ಎಷ್ಟು ಅಪ್ಲಿಕೇಶನ್ ಬಂತು ಅಷ್ಟು ಅಪ್ಲಿಕೇಶನ್ ಏನಾಗಿದೆ ಇದ ಸಬ್ಸ್ಕ್ರೈಬ್ ಆಗಿದೆ ಅದರಿಂದ ಯಾವುದೇ ರೀತಿ ರಿಟರ್ನ್ ಆಗೋದು ಇಲ್ಲ ಇಲ್ಲಿ. ಸೊ 20,000ಗೆ 20,000 ಅಪ್ಲಿಕೇಶನ್ ಇದಿರುತ್ತೆ. ಸೊ ಇಷ್ಟು ಫಸ್ಟ್ ಎರಡು ಎಂಟ್ರಿ ಅಂದ್ರೆ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಬರುವಂತ ಫಸ್ಟ್ ಎರಡು ಎಂಟ್ರಿ ಇದಾಗುತ್ತೆ. ನೆಕ್ಸ್ಟ್ ಎಂಟ್ರಿ ಬಂದು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಈಗ ಅಲಾಟ್ಮೆಂಟ್ ಎಷ್ಟು ಒಂದಕ್ಕೆ 3 rupees. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಅಲಾಟ್ಮೆಂಟ್ ಎಷ್ಟು 3 rupees. ಅದಕ್ಕೆ ಮುಂಚೆ ಡ್ಯೂ ಎಂಟ್ರಿ ಬರಿಬೇಕು. ನೀವು ಏನ್ ಬರಿಬೇಕು ಡ್ಯೂ ಎಂಟ್ರಿ ಬರಿಬೇಕು. ಅಂದ್ರೆ ನನಗೆ ಅಲಾಟ್ಮೆಂಟ್ ಅಲ್ಲಿ 3 rupees ಬರಬೇಕು ಅನ್ನೋದಕ್ಕೆ ಒಂದು ಡ್ಯೂ ಎಂಟ್ರಿನ ಬರಿಬೇಕಾಗತ್ತೆ. ಸೊ ಅದಕ್ಕೆ ಜನರಲ್ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಏನಾದ್ರು ಬದಲು ಬರೀ ಶೇರ್ ಅಂದ್ರೂ ಆಗುತ್ತೆ ಯಾಕಂದ್ರೆ ಇಲ್ಲಿ ಯಾವ್ದೇ ರೀತಿ ಮೆನ್ಷನ್ ಮಾಡಿಲ್ಲ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ನನಗೆ ಎಷ್ಟು ಬರಬೇಕು 3 rupees ಇಂಟು ಎಷ್ಟು ₹3 ಇಂಟು 20,000 ಅಲಾಟ್ಮೆಂಟ್ ದುಡ್ಡು ಎಷ್ಟು 60,000 ಬರಬೇಕು. ಅಂದ್ರೆ ಇನ್ನು ಬಂದಿಲ್ಲ ಅದು ಬರಬೇಕು ಅನ್ನೋ ಒಂದು ಎಂಟ್ರಿ ದಟ್ ಈಸ್ 60,000 20 ಮನಿ ಡ್ಯೂ ಆನ್. ನೋಡಿ ಇಲ್ಲಿ ನರೇಶನ್ ಏನ್ ಬರೀತೀರಾ ಮನಿ ಡ್ಯೂ ಆನ್ ಅಲಾಟ್ಮೆಂಟ್ ಆಫ್ 20,000 shares at ₹3 per share. 3 per share ಇರೋದನ್ನ ಇದ್ ಮಾಡಿರೋದು. ಸೊ 3 per share ನ ಅಲಾಟ್ಮೆಂಟ್ ಅಲ್ಲಿ ನನಗೆ ಬರಬೇಕು ಅಂತ ಬರೀತಾ ಇದ್ದೀರಾ ನೀವು. ಸೊ ದಟ್ಸ್ ವಾಟ್ ಆಕ್ಚುಲಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 60,000. ಸೊ ಅಲಾಟ್ಮೆಂಟ್ ದುಡ್ಡು ಎಲ್ಲ ಬಂತು ನನಗೆ. ಅಂದ್ರೆ ಅಲಾಟ್ಮೆಂಟ್ ಅಲ್ಲಿ ನಾನು ಏನೇನ್ ಪೇ ಮಾಡಿದ್ದೆ ಅಷ್ಟು ದುಡ್ಡು ಬಂತು. ದುಡ್ಡು ಬರಕ್ ಏನ್ ಎಂಟ್ರಿ ಬರೀತೀರಾ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯಾವ ದುಡ್ಡಿದು ಈ ಶೇರ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಎಷ್ಟು ಅಲಾಟ್ಮೆಂಟ್ ದುಡ್ಡು 60,000 and 60,000 ಎರಡು ದುಡ್ಡು ನಮ್ಗೆ ಬಂತು. ಸೊ ದಟ್ಸ್ ವಾಟ್ ಆಕ್ಚುಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಮತ್ತೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ಗೆ ಎಷ್ಟು ಬಂದಿದೆ ದುಡ್ಡು ಬಂದಿದೆ. ಇದು ಫಸ್ಟ್ನೇದು ಏನ್ ಬರದ್ರಿ ಡ್ಯೂ ಎಂಟ್ರಿ. ಇದು ಏನಿದು ನನಗೆ ಬರಬೇಕು ಅಂತ ಬರೆಯೋ ಎಂಟ್ರಿ. ಏನ್ ಎಂಟ್ರಿ ಅದು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಬರೋ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ 60,000. ಸೊ ಜನರಲ್ ಎಂಟ್ರೀಸ್ ಇಷ್ಟು ಬರದ್ರಿ ನೀವು. ಸೊ ಅಪ್ಲಿಕೇಶನ್ ಸ್ಟೇಜ್ ಆಯ್ತು ಅಲಾಟ್ಮೆಂಟ್ ಸ್ಟೇಜ್ ಆಯ್ತು. ಅಪ್ಲಿಕೇಶನ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಮಾಡಿದ್ರಿ ಅದು ಅಪ್ಲಿಕೇಶನ್ ದಿಂದ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಿದ್ರಿ 40,000 ಅಲ್ಲಿ ಬಂತು 60,000 ಬಂತು. ನೆಕ್ಸ್ಟ್ ಕಾಲ್ ಸ್ಟೇಜ್.
ಸೊ ಕಾಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಯೂಶುವಲ್ ಆಗಿ 5 ರೂಪಾಯಿ ಒಂದು ಕಾಲ್ಗೆ ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ತಾ ಇದಾರೆ, 5 rupees. ಅಂದ್ರೆ ಇದಕ್ಕೂ ಕೂಡ ಅಲಾಟ್ಮೆಂಟ್ ತರ ಡ್ಯೂ ಎಂಟ್ರಿನ ಬರಿಬೇಕು ನೀವು. ಇದಕ್ಕೂ ಕೂಡ ಏನು ಅಲಾಟ್ಮೆಂಟ್ ತರ ಏನ್ ಬರಿಬೇಕು ನೀವು, ಡ್ಯೂ ಎಂಟ್ರಿನ ಬರಿಬೇಕಾಗತ್ತೆ. ನೋಡಿ ಇಲ್ಲಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್, ಫಸ್ಟ್ ಅಂಡ್ ಸೆಕೆಂಡ್ ಕಾಲ್ ಅಂತ ಇದೆ. ಸೊ ಯು ಕ್ಯಾನ್ ರೈಟ್ ಇಟ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಡ್ಯೂ ಎಂಟ್ರಿ, ನನಗೆ ದುಡ್ಡು ಬರಬೇಕು, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ನನಗೆ ದುಡ್ಡು ಬರಬೇಕು ಅಂತ ಬರೆಯೋ ಎಂಟ್ರಿ. ಸೊ ಎಷ್ಟು, 20,000 shares ಇಂದು 5 rupees. ಎಷ್ಟು, 20,000 shares 5 rupees ಒಂದು ಅಲಾಟ್ ಕಾಲ್ ದುಡ್ಡು ಅಂತಂದ್ರೆ ಎಷ್ಟಾಯ್ತು, 20,000 into 5 ಎಷ್ಟು, 1 lakh. 1 lakh and 1 lakh. ನನಗೆ ಕಾಲ್ ಸ್ಟೇಜ್ ಅಲ್ಲಿ ಎಷ್ಟು ದುಡ್ಡು ಬರಬೇಕು, 1 lakh rupees. ಅದಕ್ಕೆ ಡ್ಯೂ ಎಂಟ್ರಿ ಏನಂತ ಬರೀತೀರಾ ನೀವು, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಂದ್ರೆ ಮನಿ ಡ್ಯೂ ಆನ್ 20,000 shares at ₹5 ಶೇರ್ ಆನ್ ಫಸ್ಟ್ ಕಾಲ್. ಆ ದುಡ್ಡು ಬರಬೇಕು 1 lakh ಅಂತ ಡ್ಯೂ ಎಂಟ್ರಿ ಬರೆದ್ರಿ. ಸೊ ಇಲ್ಲಿ ದುಡ್ಡು ಅಷ್ಟು ಬಂತ ಅನ್ನೋದು ಲೆಕ್ಕಾಚಾರ. ನಿಮ್ಗೆ ಅದರಲ್ಲಿ ಕ್ವಶನ್ ಅಲ್ಲಿ ನೋಡಿ, ಯು ಕ್ಯಾನ್ ಅಬ್ಸರ್ವ್ ಇನ್ ದ ಕ್ವಶನ್. ನಾನು ಕ್ವಶನ್ಗೆ ಬರ್ತೀನಿ ಮತ್ತೆ. ಸೊ ನೋಡಿ ಇಲ್ಲಿ all the shares were subscribed and money amount was duly received. ಎಲ್ಲ ರಿಸೀವ್ ಆಗಿದೆ ಎಕ್ಸೆಪ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಆಫ್ 1000 shares. 1000 shares ಇನ್ ದುಡ್ಡು ಬರಲಿಲ್ಲ. ಅಂದ್ರೆ 20,000 shares ಅಲ್ಲಿ ನನಗೆ 1000 shares ಇಂದು ದುಡ್ಡು ಬರಲಿಲ್ಲ. ಅಂದ್ರೆ ಏನಾಯ್ತು, ಕಾಲ್ ಸ್ಟೇಜ್ ಅಲ್ಲಿ ನೋಡಿ ಇಲ್ಲಿ ಫಸ್ಟ್ ಡ್ಯೂ ಎಂಟ್ರಿ ಬರ್ದ್ರಿ, ನನಗೆ 1 ಲಕ್ಷ ಬರಬೇಕು, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರದ್ರಿ. ಬಟ್ ಏನಾಯ್ತು ಇಲ್ಲಿ, ಎಲ್ಲಾ ದುಡ್ಡು ಬರ್ಲಿಲ್ಲ. ನಮ್ಗೆ 20,000 shares ಅಲ್ಲಿ 1,000 share ಇನ್ ದುಡ್ಡು ಬರ್ಲಿಲ್ಲ. ನೋಡಿ ಇಲ್ಲಿ ಅದಕ್ಕೆ ಜನರಲ್ ಎಂಟ್ರಿ, ದುಡ್ಡು ಬರಕ್ ಜನರಲ್ ಎಂಟ್ರಿ ಏನ್ ಬರೀತೀರಾ ಅಂತ ಅಂದ್ರೆ, ಸೇಮ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತಾನೆ ಬರೀತೀರಾ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಂತಾನೆ ಬರೀತೀರಾ. ಸೊ 20,000 ನೋಡಿ ಇಲ್ಲಿ ಜನರಲ್ ಎಂಟ್ರಿ ನ ಪಾಸ್ ಮಾಡಿದೀನಿ ನಿಮ್ಗೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಂತಾನೆ ಬರೀತೀರಾ. ಸೊ 20,000 ಮೈನಸ್ 1,000, 20,000 ಮೈನಸ್ 1,000 ಅಂದ್ರೆ ಎಷ್ಟು, 19,000 shares ಇನ್ ದುಡ್ಡು ಮಾತ್ರ ಬರೋದು. ಒಂದಕ್ಕೆ ಎಷ್ಟು, 5 rupees. ಅಂದ್ರೆ ನನ್ಗೆ 5,000 rupees ಬರ್ಲಿಲ್ಲ. ಎಷ್ಟು ಮಾತ್ರ ಬಂತು, 95,000 ಬಂತು. ಅಂದ್ರೆ 19,000 into 5 ಎಷ್ಟಾಗುತ್ತೆ, 95,000 ಆಗುತ್ತೆ. ಸೊ ಇಷ್ಟು ಮಾತ್ರ ನನಗೆ ಬಂದಿದ್ದು. ಸೊ ಕಂಪ್ನಿ ಎಷ್ಟು ಮಾತ್ರ ರಿಸೀವ್ ಮಾಡ್ತು, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 5. ಅಂದ್ರೆ ಎಷ್ಟು, ಅವನ್ ಆಕ್ಚುಲಿ ಎಷ್ಟು ಕಟ್ಲಿಲ್ಲ, ಆಕ್ಚುಲಿ ಯಾರೋ ಒಬ್ರು ಶೇರ್ ತಗೊಂಡವ್ರು 1,000 ಶೇರ್ ತಗೊಂಡವ್ರು ಏನ್ ಮಾಡಿದಾರೆ, ಆ ದುಡ್ಡನ್ನ 1000 shares ಏನಿದೆ ಆ ಶೇರ್ಸ್ ದುಡ್ಡನ್ನ ಅವರು ಕಟ್ಲಿಲ್ಲ. ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ದುಡ್ಡು ಎಷ್ಟು, 1,000 ಶೇರ್ ಇನ್ ದುಡ್ಡು ಬರ್ಲಿಲ್ಲ. ಬಂದಿದ್ದೆಷ್ಟು, 19,000 shares ದುಡ್ಡು ಮಾತ್ರ ಅವ್ರಿಗೆ ಬಂದಿದ್ದು. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಂದ್ರೆ 19,000 into 5 ಎಷ್ಟು, 95,000 ಬಂತು ಇಲ್ಲಿ. ಸೊ ಇವನ್ ಕಟ್ಲಿಲ್ಲ ಅನ್ಬಿಟ್ಟು ಏನ್ ಮಾಡಿದ್ರು, 1,000 shares ಏನಿತ್ತು ಆ ಶೇರ್ಸ್ ನ ಏನ್ ಮಾಡಿದ್ರು, ಫರ್ಫಿಟ್ ಮಾಡಿದ್ರು. ಅವ್ನ್ 1,000 shares ಏನಿತ್ತು ಅವ್ರನ್ನ ಫರ್ಫಿಟ್ ಮಾಡಿದ್ರು. ಸೊ ಫರ್ಫಿಟ್ ಮಾಡಿದ ಶೇರ್ಸ್ ಗಳು ಏನಾಗುತ್ತೆ ಅಂತ ಅಂದ್ರೆ, ಫರ್ಫಿಟ್ ಮಾಡಿ ಶೇರ್ಸ್ ನ ರೀಶ್ಯೂ ಮಾಡಿದ್ರು. ಅದಕ್ಕಿಂತ ಮುಂಚೆ ಫರ್ಫಿಟ್ ಮಾಡಕ್ಕೆ ಒಂದು ಎಂಟ್ರಿ ಬರಿಬೇಕು ನಾವು. ಫರ್ಫಿಟ್ ಮಾಡೋದಕ್ಕೆ ಒಂದು ಎಂಟ್ರಿ ಬರೀಬೇಕು ನಾವು. ಫರ್ಫಿಟ್ ಮಾಡೋದಕ್ಕೆ ಒಂದು ಎಂಟ್ರಿ ಬರೀಬೇಕು ಅಂದಾಗ ಏನೇನ್ ಬರೀತೀವಿ ನೋಡಿ ಇಲ್ಲಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಶೇರ್ ಫರ್ಫೀಚರ್ ಅಕೌಂಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಸೊ ಜನರಲ್ ಎಂಟ್ರಿ ಏನ್ ಪಾಸ್ ಮಾಡ್ತಿದೀವಿ ನೋಡಿ, ಈಗ ಜನರಲ್ ಎಂಟ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಫರ್ಫೀಚರ್ ಅಕೌಂಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಅಂದ್ರೆ ಏನ್ ಮೀನಿಂಗ್ ಕೊಡುತ್ತೆ ಅಂತ ಅಂದ್ರೆ, ಅಮೌಂಟ್ ಇನ್ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ನಿಮ್ಗೆ. ನೋಡಿ ಇಲ್ಲಿ ಹಲೋ ಸರ್, ಅದು ಫೋರ್ಫಿಟೆಡ್ ಅಲ್ವಾ? ಫಿಟೆಡ್ ಫೋರ್ ಫೀಚರ್ ಅಂತ ಬರ್ದಿದ್ದೀರಾ. ಫರ್ಫಿಟೆಡ್ ಅಂತ ವರ್ಡ್ ಅದು ಯೂಸ್ ಮಾಡೋದು.
ಫಾರ್ ಫೀಚರ್ ಸ್ಟೇಜ್ ಅಂತ ಬರ್ದಿರೋದು ನಾನು. ಸರ್ ಕ್ವಶನ್ ಅಲ್ಲಿ ಇರೋದಲ್ಲ ಫೋರ್ಫಿಟೆಡ್ ಅಂತಲ್ವಾ, ಅದಕ್ಕೆ ಕೇಳಿದೆ. ಇಲ್ಲ ದಟ್ ಈಸ್ ಅದು ಇಂಗ್ಲಿಷ್ ಇದ್ರಲ್ಲಿ ಫರ್ಫಿಟೆಡ್ ಅಂತನಾರು ಅನ್ಬೋದು, ಫೋರ್ ಫೀಚರ್ ಅಂತನಾರು ಅನ್ಬೋದು ಅದನ್ನ. ಓಕೆ ಸರ್. ಓಕೆ 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 ಕೇಳಿಸ್ಕೊಳ್ಳಿ ಇಲ್ಲಿ. ಸೊ ಫರ್ ಫೀಚರ್ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನೋಡಿ ಇಲ್ಲಿ. ಸೊ ಫರ್ ಫೀಚರ್ ಇಸ್ ಲೈಕ್ ದಿಸ್: ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಫರ್ ಫೀಚರ್ ಫರ್ಫಿಟೆಡ್ ಶೇರ್ಸ್ ಅಂತನಾದ್ರೂ ಬರಿಬಹುದು ನೀವು. ಯು ಕ್ಯಾನ್ ರೈಟ್ ಇಟ್ ಎನಿವೇ, ನಾಟ್ ಎನ್ ಇಶ್ಯೂಸ್. ಅಲ್ಲಿ ಯಾವ ತರನಾದ್ರೂ ಬರಿಬಹುದು ನೀವು. ಸೊ ಶೇರ್ ಫರ್ಫಿಟೆಡ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಫರ್ ಫೀಚರ್ ಅಕೌಂಟ್. ಮತ್ತೆ ಇನ್ನೊಂದು ಏನ್ ಎಂಟ್ರಿ ಬರೀತೀರಾ, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ನೀವು ಬರೀತೀರಾ. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಅಂದ್ರೆ ಯಾವ ದುಡ್ಡು ಕಟ್ಲಿಲ್ಲ ನೋಡಿ ಇಲ್ಲಿ. ಫರ್ ಫೀಚರ್ ಅಲ್ಲಿ ಯಾವ್ದು ಬರೀತೀರಾ, ಪೇಯ್ಡ್, ಅವ್ನು ಏನ್ ಪೇ ಮಾಡಿದ್ದ ಅಂತ. ಅಂದ್ರೆ ಯಾವ್ದು ಕಟ್ಲಿಲ್ಲ ಅವನು, ಯಾವ ದುಡ್ಡು ಕಟ್ಲಿಲ್ಲ ಅವನು, 1000 ಶೇರ್ಸ್ ದುಡ್ಡು ಕಟ್ಲಿಲ್ಲ. ಅದು ಯಾವ ದುಡ್ಡು, ಅದು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ದುಡ್ಡು ಅದು. ಸೊ ಅದನ್ನ ಬರಿತಾ ಇದ್ದೀರಾ ನೋಡಿ ಇಲ್ಲಿ. ಒಟ್ಟು ಅವ್ನ ಶೇರ್ಸ್ ಎಷ್ಟು, 1000 ಶೇರ್ಸ್. 1000 ಇಂಟು 10, 1000 ಇಂಟು 10 ಎಷ್ಟು, 10,000 ದುಡ್ಡು ಕಟ್ಬೇಕಾಯ್ತು. ಬಟ್ ಕಟ್ಟಿದ್ ಯಾವ್ದೇ ದುಡ್ಡು ಕಟ್ತಾ ಅವನು, ಅಪ್ಲಿಕೇಶನ್ ಮತ್ತೆ ಅಲಾಟ್ಮೆಂಟ್ ಕಟ್ಟ. ಅಂದ್ರೆ 2 + 3 5 rupees ಕಟ್ಟ. 5 rupees ಇಂಟು 1000 ಎಷ್ಟು, 5000 rupees ಕಟ್ಟಿದ್ದಾನೆ. ಅಂದ್ರೆ ಕಟ್ಟದೇ ಇರೋದೆಷ್ಟು, 5000. ಅಂದ್ರೆ ಕೊನೆ ಕಾಲ ಎಷ್ಟು, 5000. ಓಕೆ, ದಟ್ಸ್ ವಾಟ್ ಆಕ್ಚುಲಿ 1000 ಶೇರ್ಸ್ ನ ಏನ್ ಮಾಡಿದ್ರು ಅವನಿಂದ, ಫರ್ಫಿಟ್ ಮಾಡಿದ್ರು. 1000 ಶೇರ್ಸ್ ಏನಾಯ್ತು ಅವನಿಂದ, ಫರ್ಫಿಟ್ ಆಯ್ತು. ಸೊ ಈ ಫರ್ಫಿಟ್ ಆಗಿರೋ ಶೇರ್ಸ್ ಗಳನ್ನ ಏನ್ ಮಾಡಿದ್ರು, ಕಂಪ್ನಿ ಇನ್ನೊಬ್ರಿಗೆ ರೀಇಶ್ಯೂ ಮಾಡಿದ್ರು. ಸೊ ಇನ್ನೊಂದ್ಸಲ ಜನರಲ್ ಎಂಟ್ರಿನ ರಿಪೀಟ್ ಮಾಡ್ತೀನಿ ನೋಡಿ ಇಲ್ಲಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಫಾರ್ ಫೀಚರ್ ಅಕೌಂಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್. ಅಂದ್ರೆ 10,000 ಕಟ್ಬೇಕಿತ್ತು, ಅದರಲ್ಲಿ ಅವ್ನು ಕಟ್ಟಿದ್ದು 5,000 ವಾಪಸ್ ಕೊಡಲ್ಲ. ಸೊ ದೇ ಆರ್ ನಾಟ್ ರಿಟರ್ನ್. ಅದನ್ನ ಶೇರ್ ಫಾರ್ ಫೀಚರ್ ಅಕೌಂಟ್ಗೆ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ, ಅಥವಾ ಫರ್ಫಿಟೆಡ್ ಶೇರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ನು ಕಟ್ಟದೇ ಇರೋ ದುಡ್ಡು ಯಾವುದು, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್, ದಟ್ ಈಸ್ 5,000. 10,000 ಅಲ್ಲಿ 5,000 ಕಟ್ತಾ, 5,000 ಕಟ್ಲಿಲ್ಲ. ಸೊ ಕಟ್ಲಿಲ್ಲ ಅನ್ನೋದಕ್ಕೆ ಏನ್ ಮಾಡಿದ್ರು, ಅವನ್ಗೆ ಫರ್ ಫೀಚರ್ ಮಾಡಿರೋದಕ್ಕೆ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡಿದ್ರು. ನೆಕ್ಸ್ಟ್ ಈ ಫರ್ ಫೀಚರ್ ಆಗಿರೋದನ್ನ ಏನ್ ಮಾಡಿದ್ರು, ಇನ್ನೊಬ್ಬಂಗೆ ರೀಇಶ್ಯೂ ಮಾಡಿದ್ರು. ಏನ್ ಮಾಡಿದ್ರು, ಇನ್ನೊಬ್ಬಂಗೆ ಅದನ್ನ ರೀಇಶ್ಯೂ ಮಾಡಿದ್ರು. ಎಷ್ಟು ರೂಪಾಯಿಗೆ ರೀಇಶ್ಯೂ ಮಾಡಿದ್ರು ಅಂದ್ರೆ 8 rupeesಗೆ. ಕ್ವಶನ್ ಅಲ್ಲಿ ಇದೆ ನೋಡಿ, ಅದು ರೀಇಶ್ಯೂಡ್ ಅಟ್ 8 rupees ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಅದು ಜರ್ನಲ್ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ ಅಂತ ಅಂದ್ರೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಫಾರ್ ಫೀಚರ್ ಅಕೌಂಟ್. ಇಲ್ಲಿ 8 rupees ಅಲ್ಲಿ ನಾವು ರೀಇಶ್ಯೂ ಮಾಡ್ತಿದ್ದೀರಾ ಅಂತಂದ್ರೆ, ಶೇರ್ ಪ್ರೈಸ್ ಬಂದು 10 rupees ಆಗಿತ್ತು, ಕರೆಕ್ಟ್ ಅಲ್ಲ? ಸೊ 10 rupees ನ 8 rupees ಕೊಡ್ತಿದೀವಿ ಅಂದ್ರೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀವಿ. ಸೊ ಡಿಸ್ಕೌಂಟ್ ದುಡ್ಡು ಎಲ್ಲಿಂದ ತಗೋತಾರೆ ಅಂತ ಅಂದ್ರೆ, ಇವನ್ಗೆ ವಾಪಸ್ ಕೊಡಲ್ವಲ್ಲ ದುಡ್ಡು, ಆ ದುಡ್ಡಿಂದ ತಗೋಬೇಕಂದ್ರೆ ಯಾವ ದುಡ್ಡು ಹೇಳಿ, ಶೇರ್ ಫಾರ್ ಫೀಚರ್ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ. ಎಷ್ಟಿದೆ ನೋಡಿ ಇಲ್ಲಿ, 5,000 ರೂಪಾಯಿ ದುಡ್ಡು ಇದೆಯಲ್ಲ, 5,000 ಅಮೌಂಟ್ ಇದೆಯಲ್ಲ, ಆ ಅಮೌಂಟ್ ನ ಇಲ್ಲಿ ಡಿಸ್ಕೌಂಟ್ ಕೊಡಕ್ಕೆ ಇವನ್ಗೆ ಯೂಸ್ ಮಾಡ್ತಾರೆ. ಸೊ ಶೇರ್ ಫಾರ್ ಫೀಚರ್ ಅಕೌಂಟ್ ಅಂತಾನೆ ಅದನ್ನ ಬರೀತೀರಾ ನೀವು. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಫಾರ್ ಫೀಚರ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನೋಡಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಬಂದಿದ್ದ ದುಡ್ಡು ಎಷ್ಟು, 8 rupees. ಅಂದ್ರೆ 10,000 ಶೇರ್ಸ್ ದುಡ್ಡು 8,000 ಬಂತು. ಇನ್ನೆರಡು 2,000 ಏನು ಡಿಸ್ಕೌಂಟ್ ಕೊಟ್ರು. ಆ ಡಿಸ್ಕೌಂಟ್ ದುಡ್ಡು ಎಲ್ಲಿಂದ ತಗೋತಾರೆ, ಅವನಿಗೆ ಕೊಟ್ಟಿರಲ್ಲ ವಾಪಸ್ಸು, ಫರ್ ಫೀಚರ್ ಅಕೌಂಟ್ ಇರುತ್ತಲ್ಲ ಅಲ್ಲಿಂದ ತಗೋತ. ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಅಂತ ನಾವು ಹೇಳ್ಬೋದು ಅದನ್ನ. ಸೊ ಟೋಟಲ್ ಆಗಿ ಶೇರ್ ಕ್ಯಾಪಿಟಲ್ಗೆ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ, ದಟ್ ಈಸ್ 10,000. That is 10,000. Okay. So share forfeited account ಗೆ that's become what, 10,000 ಆಗುತ್ತೆ. ಸೊ 8,000 on ದುಡ್ಡು ಇಸ್ಕೊಂಡಿದ್ದು, 2,000 ಡಿಸ್ಕೌಂಟ್ ಕೊಟ್ರು, ಮತ್ತೆ 10,000 ಏನಾಯ್ತು ಶೇರ್ ಕ್ಯಾಪಿಟಲ್ ಗೆ ಇದಾಯ್ತು. ಸೊ ಶೇರ್ ಫರ್ಫಿಟೆಡ್ ರೀಇಶ್ಯೂಡ್ ಆಫ್ 1,000 ಶೇರ್ಸ್ ಯಾರಿಗೋ ಒಬ್ಬರಿಗೆ ಇಶ್ಯೂ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ, ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್, ಪ್ರಿಯಾಂಕಾ ಡಿ ಮ್ಯೂಟ್ ಮಾಡ್ಕೋಬೇಕು. ಸೊ ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್, ಆಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಸೊ ಫರ್ ಫೀಚರ್ ಅಕೌಂಟ್ ಅಲ್ಲಿ ಎಷ್ಟಪ್ಪ ಇದೆ ದುಡ್ಡು, 5,000 rupees ದುಡ್ಡು ಇದೆ. ಸೊ ನಾನು ಡಿಸ್ಕೌಂಟ್ ಕೊಡಕ್ಕೆ ಎಷ್ಟು ಯೂಸ್ ಮಾಡಿದೆ, 2,000 ಮಾತ್ರ ಇಲ್ಲಿ ಯೂಸ್ ಮಾಡಿದೆ. ಡಿಸ್ಕೌಂಟ್ ಕೊಡಕ್ಕೆ ಎಷ್ಟು ಯೂಸ್ ಮಾಡಿದೆ, 2,000 ನ ನಾನು ಯೂಸ್ ಮಾಡಿದೆ. ಸೊ ಈ 2,000 ಆಕ್ಚುಲಿ ನೀವು ಅಬ್ಸರ್ವ್ ಮಾಡಿದಾಗ
ಇಲ್ಲಿ ನೋಡಿ, ಇಲ್ಲಿ ವರ್ಕಿಂಗ್ ನೋಟ್ ಮಾಡ್ಬೇಕಾಯ್ತು ಒಂದು. ಸೊ ನನಗೆ 1000 ಶೇರ್ಸ್ ನ ಫರ್ಫಿಟ್ ಮಾಡೋದ್ರಿಂದ ಅವ್ನಿಗೆ ವಾಪಸ್ ಕೊಡ್ಲಿಲ್ಲ ನಾನು. ಸೊ ನನ್ಗಾಗಿದ್ ಪ್ರಾಫಿಟ್ ಎಷ್ಟು? ಪ್ರಾಫಿಟ್ ಅಂತ ಸೆನ್ಸ್ ನನ್ಗಾಗಿದ್ ಮಿಕ್ಕಿದ ಪ್ರಾಫಿಟ್ ಅದೇ, ದಟ್ ಇಸ್ ನಥಿಂಗ್ ಬಟ್ ವಾಟ್? ಪ್ರಾಫಿಟ್. 5000 ಏನಾಯ್ತು? ಪ್ರಾಫಿಟ್ ಆಯ್ತು. ಸೊ 5000 ಪ್ರಾಫಿಟ್ ಆದಾಗ 5000 ಪ್ರಾಫಿಟ್ ಆದಾಗ ಏನಾಗುತ್ತೆ? ನಾನು ಫರ್ಫಿಟೆಡ್ ಶೇರ್ಸ್ಗೆ ಯೂಸ್ ಮಾಡಿದೆ. ಎಷ್ಟು? 2000 ನ ಯೂಸ್ ಮಾಡಿದೆ. ಇನ್ನೆಷ್ಟು ಉಳಿತು ನಂಗೆ? 3000 ಅಮೌಂಟ್ ಇನ್ನು ಅಕೌಂಟ್ ಅಲ್ಲೇ ಉಳಿದಿದೆ. ಸೊ ಆ ಅಕೌಂಟ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇಲ್ಲಿ ಅವನ್ಗೆ ಕೊಡ್ದಲೆ ವಾಪಸ್ ಒಬ್ಬ ಶೇರ್ ನ ಫರ್ಫಿಟ್ ಮಾಡಿದ ಅಂದ್ರೆ ಕ್ಯಾನ್ಸಲ್ ಮಾಡಿದಾಗ 5000 ಕಂಪ್ನಿಲೇ ಉಳ್ಕೋತು ದುಡ್ಡು. ಸೊ ಆ ದುಡ್ಡನ್ನ ಏನ್ ಮಾಡಿದ್ರಿ? ಇನ್ನೊಬ್ರಿಗೆ ರೀಶ್ಯೂ ಮಾಡಿದ್ರಿ. ಅವ್ರಿಗೆ ರೀಶ್ಯೂ ಮಾಡ್ಬೇಕಾದ್ರೆ 2000 ರುಪೀಸ್ ಡಿಸ್ಕೌಂಟ್ ಕೊಟ್ರಿ, ಅಂದ್ರೆ 2000 ನ ಅಲ್ಲಿ ಯೂಸ್ ಮಾಡಿದ್ರಿ. ಸೊ ಇನ್ನೆಷ್ಟಾಯ್ತು? 3000 ಇನ್ನೂ ಉಳಿದಿದೆ. 5000 ಅಲ್ಲಿ 2000 ಯೂಸ್ ಮಾಡಿದ್ರೆ ಇನ್ನೆಷ್ಟು ಉಳಿದಿದೆ? ಇನ್ನು 3000 ಉಳಿದಿದೆ. ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ನೀವು? ಅದನ್ನ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ನೀವು ಎಲ್ಲಿಗೆ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತದನ್ನ? ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಏನಿದೆ ಅಂತ ಅಂದ್ರೆ ಶೇರ್ ಫಾರ್ ಫೀಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್. ಶೇರ್ ಫಾರ್ ಫೀಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಂತ ಬರಿತಾ ಇದ್ರ. ಸೊ ಅಮೌಂಟ್ ಈಸ್ ಹೌ ಮಚ್? 3000 and 3000. ಸೊ 1000 ರೀಇಶ್ಯೂಡ್ ಶೇರ್ಸ್ ನ ಟ್ರಾನ್ಸ್ಫರ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರ? ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದ್ರ. ಸೊ ದಿಸ್ ಇಸ್ ದ ಕಂಪ್ಲೀಟ್ ನಿಮ್ಗೆ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ ನಿಮ್ಗೆ. ಸೊ ಅಪ್ಲಿಕೇಶನ್ ಎಂಟ್ರಿ ಏನ್ ಬರೀತೀರಾ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಶೇರ್ ಅಪ್ಲಿಕೇಶನ್ ಅಕೌಂಟ್ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ? ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ತೀರಾ. 40,000. ಅಲಾಟ್ಮೆಂಟ್ ಡ್ಯೂ ಎಂಟ್ರಿ ಬರೀತೀರಾ. ಏನು? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 60,000. ಸೊ ಫುಲ್ ದುಡ್ಡು ಬಂದಿದೆ ಅಲಾಟ್ಮೆಂಟ್, ಅದಕ್ಕೆ ಏನ್ ಎಂಟ್ರಿ ಪಾಸ್ ಮಾಡ್ತೀರಾ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ದುಡ್ಡು ಬಂದಿದೆ. ನೆಕ್ಸ್ಟ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಎಷ್ಟು? 5 rupees ಇತ್ತು. ಸೊ ಶೇರ್ ಫಸ್ಟ್ ಅಂಡ್ ಫೈನಲ್ ಡ್ಯೂ ಎಂಟ್ರಿ ಫಸ್ಟ್ ಏನ್ ಪಾಸ್ ಮಾಡಬೇಕು? ಡ್ಯೂ ಎಂಟ್ರಿನ ಪಾಸ್ ಮಾಡಬೇಕು. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 20,000 ಇಂಟು 5 ಎಷ್ಟು? 1 lakh ಅಂತ ಮಾಡ್ತೀರಾ. ಬಟ್ ಇಲ್ಲಿ ಯಾರೋ ಒಬ್ರು 1000 ಶೇರ್ಸ್ ದುಡ್ಡನ್ನ ಕಟ್ಟೋದಿಲ್ಲ. ಇಲ್ಲಿ ಯಾರೋ ಒಬ್ರು 1000 ಶೇರ್ಸ್ ದುಡ್ಡನ್ನ ಕಟ್ಟೋದಿಲ್ಲ. ಸೊ 1000 ಕಟ್ಟದೇ ಇದ್ದಾಗ ಏನಾಗುತ್ತೆ ಅಲ್ಲಿ? ಸೊ ಅವ್ರ ದುಡ್ಡು ಬರಲ್ಲ. ಅಂದ್ರೆ 20,000 ಅಲ್ಲಿ 1000 ದುಡ್ಡು ಬರಲ್ಲ. ಸೊ 19,000 ಇಂಟು 5 95,000 ಮಾತ್ರ ಬರುತ್ತೆ. ಅದಕ್ಕೆ ಜನರಲ್ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರೀತೀರಾ. ನೆಕ್ಸ್ಟ್ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅದಾದಕ್ಷಣ ಏನ್ ಮಾಡಿದ್ರು? ಇವನ್ನ ಕ್ಯಾನ್ಸಲ್ ಮಾಡಿದ್ರಿ. ಯಾಕೆಂದ್ರೆ 1000 ಶೇರ್ಸ್ ದುಡ್ಡನ್ನ ಇವ್ನು ಕಟ್ಲಿಲ್ಲ ಅನ್ಬಿಟ್ಟು ಕಂಪ್ನಿ ಏನ್ ಮಾಡುತ್ತೆ? 1000 ಶೇರ್ಸ್ ನ ಫರ್ಫಿಟ್ ಮಾಡುತ್ತೆ. ಫರ್ಫಿಟ್ ಮಾಡಕ್ ಎಂಟ್ರಿ ಏನ್ ಬರೀತೀರಾ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಟು ಯಾವ ದುಡ್ಡು ಕಟ್ಲಿಲ್ಲ ಅವನು? ಫಸ್ಟ್ ಅಂಡ್ ಫೈನಲ್ ಕಾಲ್. ಅಂದ್ರೆ ಅವನು 1000 ಶೇರ್ದು 10 rupees ತರ ಲೆಕ್ಕ ಹಾಕಿದ್ರೆ 10,000 ಕಟ್ಬೇಕಾಯ್ತು. ಅದರಲ್ಲಿ ಫರ್ ಫೀಚರ್ ಮಾಡ್ತಿರೋದು ಅಂದ್ರೆ ಅವ್ನು ಕಟ್ಟಿರೋದೆಷ್ಟು? 5,000 ನ ಫರ್ಫಿಟ್ ಮಾಡ್ತಾ ಇದೀವಿ ನಾವು. ಓಕೆ, ಅದು ಕ್ರೆಡಿಟ್ ಆಗುತ್ತೆ. ಮತ್ತೆ ಯಾವ್ದು ಕಟ್ಟಿಲ್ಲ ಅದು ಕೂಡ ಕ್ರೆಡಿಟ್ ಆಗುತ್ತೆ. 5,000. ಸೊ 5,000 ಕಟ್ತಾನೆ, 5,000 ಕಟ್ಟಲ್ಲ. ಸೊ ಆ 5,000 ವಾಪಸ್ ಕೊಡಲ್ಲ, ಬೇರೆಯವ್ರಿಗೆ ರೀಇಶ್ಯೂ ಮಾಡ್ತಾರೆ. ಎಷ್ಟಕ್ಕೆ ರೀಇಶ್ಯೂ ಮಾಡಿದಾರೆ ಇಲ್ಲಿ ಅಂತಂದ್ರೆ 8 rupeesಗೆ ಇಲ್ಲಿ ರೀಇಶ್ಯೂ ಮಾಡಿದ್ದಾರೆ. ಎಷ್ಟಕ್ಕೆ ರೀಇಶ್ಯೂ ಮಾಡಿದ್ರೆ 8 rupeesಗೆ ರೀಇಶ್ಯೂ ಮಾಡಿದ್ದಾರೆ. ಸೊ ಇನ್ನು 2 rupees ಡಿಸ್ಕೌಂಟ್ ಕೊಟ್ಟಂಗೆ ಆಯ್ತು. ಆ 2 rupees ನ ಫರ್ ಫೀಚರ್ ಅಕೌಂಟ್ ಇಂದ ಇಟ್ಕೋತಾರೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಫರ್ ಫೀಚರ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 8,000 ಅವ್ರು ಪೇ ಮಾಡಿದ ದುಡ್ಡು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೆ. ಫರ್ ಫೀಚರ್ ಇಂದ 5,000 ಆಯ್ತಲ್ಲ, ಅದ್ರಲ್ಲಿ 2,000ನ ಇಲ್ಲಿ ದೇ ಆರ್ ಯೂಸಿಂಗ್. ಆಮೇಲೆ ಟೋಟಲ್ ಆಗಿ 10,000 ಆಗುತ್ತೆ. ಸೊ ಶೇರ್ ಫಾರ್ ಫೀಚರ್ ಅಕೌಂಟ್ ಇನ್ನ 5,000ದಲ್ಲಿ 2,000 ಇಲ್ಲಿ ಯೂಸ್ ಮಾಡಿದ್ರ, ಇನ್ನೆಷ್ಟು ಉಳಿದ ರಿಮೈನಿಂಗ್ 3,000 ಆ ಫಾರ್ ಫೀಚರ್ ಅಕೌಂಟ್ ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಓಕೆ, ದಿಸ್ ಈಸ್ ಅಬೌಟ್ ದ ಪ್ರಾಬ್ಲಮ್. ಬೇಸಿಕ್ ಪ್ರಾಬ್ಲಮ್ ನಿಮ್ಗೆ ಮಾಡಿಸಿದ್ದು. ಸೊ ಇದೇ ಪ್ರಾಬ್ಲಮ್ ಕ್ವಶನ್ ನಂಬರ್ ಇದ್ರಲ್ಲಿ ನೋಡ್ಬೋದು. ನೀವು ಕ್ವಶನ್ ಬ್ಯಾಂಕ್ ತೆಗೆದ್ರೆ ನಿಮಗೆ ಸಿಗುತ್ತೆ. ಮೋಸ್ಟ್ಲಿ ಯು ಕ್ಯಾನ್ ಅಬ್ಸರ್ವ್ ಇನ್ ದ ಕ್ವಶನ್ ಬ್ಯಾಂಕ್. ಐ ಥಿಂಕ್ ಇವತ್ತು ಕಳ್ಸಿದ್ದೀನಲ್ಲ ಕ್ವಶನ್ ಬ್ಯಾಂಕ್, ಅದ್ರಲ್ಲಿ ನೋಡಿ ನಿಮಗೆ ಸಿಗುತ್ತೆ. ಸೊ ದ ಕ್ವಶನ್ ನಂಬರ್ ಈಸ್
ದ ಕ್ವಶನ್ ನಂಬರ್ ಇಸ್ 30. ಕ್ವಶನ್ ನಂಬರ್ ಏನಿದೆ 30. ಅದ್ ನಾನು ಮಾಡಿಸ್ತೀನಿ ಈಗ. ಆಕ್ಚುಲಿ ಕ್ವಶನ್ ನಂಬರ್ 30 ಬರ್ಕೊಳ್ಳಿ. ಈಗ ಕ್ವಶನ್ ನಂಬರ್ 30 ಬರ್ಕೊಳ್ಳಿ ಎಲ್ಲಾರು. ಓಕೆ, ಇದು ಬರ್ಕೊಂಡಿದ್ದೀರಾ ಫಸ್ಟ್? ಓಕೆ, ಕ್ವಶನ್ ನಂಬರ್ 30 ಇದಾದ್ಮೇಲೆ ಕ್ವಶನ್ ನಂಬರ್ 30 ಬರ್ಕೊಳ್ಳಿ. ಐ ವಿಲ್ ಗಿವ್ ಟೈಮ್, ಸ್ಪೇಸ್ ಬಿಟ್ಕೊಳ್ಳಿ. ಕ್ವಶನ್ ನಂಬರ್ 30 ಒಂದು ಮಾಡಿಸ್ತೀನಿ. ಇದು ರಿಲೆವೆಂಟ್ ಆಗಿದೆ. ರೈಟ್ ಡೌನ್ ದ ಕ್ವಶನ್ ನಂಬರ್ 30. ನಾನು 5 ಮಿನಿಟ್ಸ್ ಟೈಮ್ ಕೊಡ್ತೀನಿ ನಿಮ್ಗೆ. ಮತ್ತೆ ಇದೇ ಲಿಂಕ್ ಅಲ್ಲಿ ಜಾಯಿನ್ ಆಗಿ ಆಫ್ಟರ್ 5 ಮಿನಿಟ್ಸ್ ನಾನು ಹೇಳಿ ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಓಕೆ, ಕ್ವಶನ್ ನಂಬರ್ 30 ಬರ್ಕೊಳ್ಳಿ. ಆಮೇಲೆ ಇದಕ್ಕೆ ಸೊಲ್ಯೂಷನ್ ಇಲ್ಲೇ ಕಳಿಸ್ತೀನಿ ನಾನೀಗ. ಈಗಲೇ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ನಿಮ್ಗೆ ಕಳಿಸ್ತೀನಿ ಸೊಲ್ಯೂಷನ್. ಸೊ ನೀವು ಕ್ವಶನ್ ನಂಬರ್ 30 ಬರ್ಕೊಳ್ಳಿ. ಓಕೆ, ಫೈನ್. ಕ್ವಶನ್ ನಂಬರ್ 30 ಬರ್ಕೊಳ್ಳಿ ಎಲ್ಲಾರು. ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಪೇಸ್ ಬಿಟ್ಕೊಂಡು